ಬಂತು ಹಾಸ್ಟೆಲ್ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆ ಲೊಕೇಶನಲ್ಲಿದೆ, ಬೆಳಗ್ಗೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಸ್ಟೇ ಮಾಡಿರೋದು ಬಂಡಾದರ ಅನ್ನೋ ಜಾಗದಲ್ಲಿ. ಇಲ್ಲೇ ಡ್ಯಾಮ್ ಇದೆ, ಬಂಡಾದರ ಡ್ಯಾಮ್ ಅಂತ ಹೇಳ್ಬಿಟ್ಟು. ಹಾಸ್ಟೆಲ್ ಬಂಡಾದರ ಅಂತ ಇದೆ, ಲಿಂಕ್ ಹಾಕಿಟ್ಟಿರ್ತೀನಿ, ಅದನ್ನ ಚೂಸ್ ಮಾಡಿದೆ. ಹಾಸ್ಟೆಲ್ಗೆ ವೀಕ್ ಡೇಸ್ ಅಲ್ಲಿ ಒಂದು 500 ರೂಪಾಯಿ ಅಷ್ಟೇ ಇರುತ್ತೆ. ವೀಕೆಂಡ್ ಅಲ್ಲಿ 800 ರೂಪಾಯಿಂದ 1000 ರೂಪಾಯಿ ತನಕ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಬಂಕ ಬೆಡ್ಗಳಿರುತ್ತೆ. ಇದು 4 ಶೇರಿಂಗ್ ಅಲ್ಲಿ ಕೊಟ್ಟರು ನಂಗೆ. ನೀಟಾಗಿರೋ ಬೆಡ್ಗಳು ಮತ್ತೆ ಟಾಯ್ಲೆಟ್ ಇದೆರಡಿದ್ರೆ ಕಂಫರ್ಟೇಬಲ್ ಆಗಿರುತ್ತೆ ಅಷ್ಟೇ. ಅದೆರಡು ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಯಾಕೆ ಸ್ಟೇ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ತುಂಬಾ ಒಳ್ಳೊಳ್ಳೆ ಟ್ರೆಕಿಂಗ್ ಪ್ಲೇಸಸ್ಗಳಿದೆ. ಮೊದಲನೇದು ರತನ್ಗಢ, ಅದು 21 ಕಿಲೋಮೀಟರ್ ಆಗತ್ತೆ ಇಲ್ಲಿಂದ. ಸಾಧನ್ ವ್ಯಾಲಿ ಇದೆ, ಮಹಾರಾಷ್ಟ್ರದ ಹೈಯೆಸ್ಟ್ ಪೀಕ್ ಕಸ್ತೂರ್ಬಾ ಇದೆ, ಬರೀ 13 ಕಿಲೋಮೀಟರ್ ಇದೆ ಇಲ್ಲಿಂದ. ಹರಿಶ್ಚಂದ್ರಗಢ ಅಷ್ಟೇ ಒಂದು 30 ಕಿಲೋಮೀಟರ್ ಆಗತ್ತೆ. ಅದ್ ಬಿಟ್ರೆ ಇಲ್ಲಿಂದ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ. ಬಂಡಾದರ ಡ್ಯಾಮ್, ಅದು ಬಂಡಾದರ ಡ್ಯಾಮಿಂದ ಆ ಕಡೆ ಈ ಕಡೆ ವಾಟರ್ಫಾಲ್ ಥರ ಇರುತ್ತೆ. ಇವಾಗ ಇರಲಿಲ್ಲ, ನಾನು ಅದಕ್ಕೆ ಕ್ಯಾಪ್ಚರ್ ಮಾಡಿಲ್ಲ. ಇಲ್ಲಿ ಬರೀ ಹಾಸ್ಟೆಲ್ಸ್ ಅಲ್ಲ, ರೂಮ್ಗಳು ಅವೈಲೇಬಲ್ ಇದೆ. ನೀವೇನಾದರೂ ಕಪಲ್ ಅಥವಾ ಫ್ಯಾಮಿಲಿ ಜೊತೆ ಬಂದ್ರೂ ಸ್ಟೇ ಮಾಡಬಹುದು. ನಾನು ಇವಾಗ ಹರಿಹರ್ ಫೋರ್ಟಿಗೆ ಹೊರಟೆ. ನಾನು ಎಲ್ಲಿ ಸ್ಟೇ ಮಾಡಿದ್ದೀನಿ ನೋಡಿ, ಅಲ್ಲಿಂದ ಒಂದು 80 ಕಿಲೋಮೀಟರ್ ಆಗುತ್ತೆ. 2 ಅವರ್ ಜರ್ನಿ. 6 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡೆ, 8 ಗಂಟೆ ಇಲ್ಲೇ ಆಯಿತು. 10:30 11 ಗಂಟೆಗೆ ರೀಚ್ ಆಗ್ತೀನಿ. 1 ಗಂಟೆಗೆ ಟಾಪಲ್ಲಿ ಇರ್ಬೋದು, 3 ಗಂಟೆಗೆ ಅಲ್ಲಿ ಬಿಟ್ರೂ 5 ಗಂಟೆಗೆ ವಾಪಸ್ ಬರ್ಬೋದು. ಅಲ್ಲಿಂದ 7 ಗಂಟೆಗೆ ರಿಟರ್ನ್. ಇದು ಇವತ್ತಿನ ಪ್ಲ್ಯಾನ್. ಬೆಳಗ್ಗೆ ಎದ್ರುಗಳು ಸ್ವಲ್ಪ ಲೇಸಿನೆಸ್ ಆಯಿತು. ಇವತ್ತು ಬೇಡ ನಾಳೆ ಹೋಗೋಣ ಅನಿಸ್ತು. ಆದರೆ ನಾಳೆ ವೀಕೆಂಡಲ್ಲಿ ಜನ ಇರ್ತಾರೆ. ನಮ್ಗೆ ಅಂದ್ಕೊಂಡಿದ್ದು ಕ್ಯಾಪ್ಚರ್ ಮಾಡೋಕ್ಕೆ ದಾಟ ಮಾಡಬೇಕು. ಅದಕ್ಕೆ ಇವತ್ತೇ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಈ ಟ್ರೆಕ್ನ. ಇದು ನಾಸಿಕ್ಕಿಗೆ ಹೋಗೋ ದಾರಿ. ಇದು ಹರಿಹರ್ ಫೋರ್ಟಿಗೆ ನಿಯರೆಸ್ಟ್ ಸ್ಟೇ ಆಪ್ಷನ್ ಸಿಗ್ತಿದ್ದು ನಾಸಿಕ್ಕಿಂದ ಹರಿಹರ್ ಫೋರ್ಟಿಗೆ 40 ಕಿಲೋಮೀಟರ್ ಆಗುತ್ತೆ. ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅಲ್ಲಿ ಚೀಪ್ ಹೋಟೆಲ್ಗಳಾದರೆ ಗಲೀಜಾಗಿರುತ್ತೆ. ಇನ್ನೊಂದು ಸ್ವಲ್ಪ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗುತ್ತೆ. 1,000-1,500 ರೂಪಾಯಿ ಸ್ಪೆಂಡ್ ಮಾಡಬೇಕು ಸ್ವಲ್ಪ ಆವ್ರೇಜ್ ಹೋಟೆಲ್ಗಳಿಗೆ. ಅದ್ರ ಬದಲು ನಂಗೆ ಸ್ಟೇ ಇಲ್ಲಿ ಒಂದು 500 ರೂಪೀಸ್ ಆಯಿತು ಅಷ್ಟೇ. ಒಂದಂದರೆ ನೀಟ್ನೆಸ್ ಇರುತ್ತೆ, ಕ್ಲೀನಾಗಿರುತ್ತೆ. ಹಾಗಾಗಿ ನಾಸಿಕ್ 45. ನಂದಿವಾಗ ದಾರಿ ಯಾವ ಸೈಡ್ ನೋಡ್ತೀನಿ. ಇಲ್ಲಿಂದ ಇನ್ನೂ 56 ಕಿಲೋಮೀಟರ್ ಇದೆ. ತುಂಬ ಆವ್ರೇಜ್ ಹೋಟೆಲಲ್ಲಿ ಉಳ್ಕೊಂಡ್ಬಿಟ್ಟು ರಿಸ್ಕ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸ್ಗಳಿರುತ್ತೆ, ಅದಕ್ಕೆ ರಿಸ್ಕ್ ತೊಗೊಂಡಿಲ್ಲ. ಇಲ್ಲಿ ಸೇಫ್ ಅನಿಸ್ತು, ಅಲ್ಲೇ ಸ್ಟೇ ಮಾಡಿದೆ. ಹೊಟ್ಟೆಗೆ ನಾನು ತಿನ್ಕೊಳ್ಳೋಣ. ಇದನ್ನು ಟೇಸ್ಟ್ ಮಾಡಬೇಕಂತ ಇದ್ದೆ. ಬನ್ ಇದು ಒಳಗಡೆನೂ ಸ್ಟಫಿಂಗ್ ಇಲ್ಲ, ಬರೀ ಬನ್ ಅಷ್ಟೇ. ಹೆಚ್ಚಾಗಿ ನಾವು ಸ್ನ್ಯಾಕ್ಸ್ ಏನು ತಿಂತೀವಿ ಅದನ್ನ ಇಲ್ಲಿ ಬ್ರೇಕ್ಫಾಸ್ಟ್ ಅಂತ ತಿಂತಿದ್ದಾರೆ. ಜೇಬಲ್ಲಿ 1 ರೂಪಾಯಿ ದುಡ್ಡು ಇಟ್ಕೊಂಡಿಲ್ಲ, ಆನ್ಲೈನ್ ಪೇಮೆಂಟ್ ಇದೆ ಅಂತಲೂ ಕೇಳಿಲ್ಲ. ಬಂದು ತಿನ್ನೋಕೆ ಕೂತ್ಬಿಟ್ಟಿದ್ದೀನಿ. ಒಂದೇ ಸಲ ಇವಾಗ ನೆನಪಾಯ್ತು, ಹೆದರಿಕೆ ಆಯ್ತಿಲ್ಲ, ಆನ್ಲೈನ್ ಪೇಮೆಂಟ್ ಇದೆ. ಮೊನ್ನೆಯಿಂದ ಟೇಸ್ಟ್ ಮಾಡಬೇಕಂತ ಅನಿಸ್ತಾ ಇತ್ತು. ಅದೇನು ಇಷ್ಟ ಆಗಿಲ್ಲ. ಬನ್ನ ಹಿಟ್ಟಲ್ಲಿ ಮೂಡಿಸಿ ಬಿಟ್ಟಿದ್ದಾರೆ ಅಷ್ಟೇ. ನಾನು ಒಳಗಡೆ ಆಲೂ ಸ್ಟಫಿಂಗ್ ಮಾಡಿರ್ತಾರೆ ಅಂದ್ಕೊಂಡೆ, ಏನೂ ಸ್ಟಫಿಂಗ್ ಇಲ್ಲ. ಅದನ್ನು ಏನಂತ ಕೇಳಿರಲಿಲ್ಲ. ಪಾವ್ ವಡ ಅದು ಸ್ಟಫಿಂಗ್ ಇದ್ರೆ ಚೆನ್ನಾಗಾಗೋದು. ಹೊಟ್ಟೆ ತುಂಬಿಲ್ಲ, ಮತ್ತೆ ನಿಲ್ಸಿ ಏನಾದ್ರು ತೊಗೊಳ್ಬೇಕು. ಟ್ರೆಕ್ ಮಾಡಬೇಕಲ್ವ, ಸುಸ್ತಾಗಿಬಿಡತ್ತೆ. ಇಲ್ಲಿಂದ ಒಂದು ಡ್ಯಾಮ್ ಕಾಣ್ತು. ಡ್ಯಾಮ್ ಆ ಕಡೆ ಇದೆ. ಇಲ್ಲಿ ಬ್ಯಾಕ್ ವಾಟರ್ ಕಾಣುತ್ತೆ, ಚೆನ್ನಾಗಿದೆ. ಇಲ್ಲಿಂದ ಇನ್ನೂ 30 ಕಿಲೋಮೀಟ್ರ್ ಇದೆ ಹರಿಹರ್ ಫೋರ್ಟಿಗೆ. ಒಂದು ಚಿಕ್ಕ ಬ್ರೇಕ್ ತೊಗೊತೀನಿ. ಸೇಬು ಮತ್ತು ಬಾಳೆಹಣ್ಣು ತೊಗೊಂಡೆ. ಒಂದು 6 ಕಿಲೋಮೀಟರ್ ಮುಂದೆ ಬಂದುಬಿಟ್ಟಿದ್ದೀನಿ. ಆದರೆ ತೊಂದರೆ ಇಲ್ಲ, ನನಗೆ ಫ್ರೂಟ್ಸ್ ಬೇಕಿತ್ತು. ಆ ಕಡೆ ಸಿಗುತ್ತಾ ಇಲ್ಲ ಅನ್ನೋದು ಡೌಟು. ಇಲ್ಲಿ ಬಂದ್ರೆ ಕೂಡ ಇಲ್ಲೊಂದು ಊರು ಸಿಕ್ತು. ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೀನಿ. ಬಂದೆ ಇವಾಗ ಕರೆಕ್ಟ್ ದಾರಿಗೆ. 8-9 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದೆ. ಟೋಟಲ್ 18 ಕಿಲೋಮೀಟ್ರ್ ಆಡಾಯಿತು. ಮತ್ತೆ ಇಲ್ಲಿ ಚೆನ್ನಾಗಿ ಅನಿಸ್ತು ಇದೊಂದು ಜಾಗ. ಆ ಕಡೆ ತನಕ ಹೋಗ್ಬರೋಣ. ಸ್ವಲ್ಪ ತಣ್ಣಗಿದೆ ಇಲ್ಲಿ. ಅಲ್ಲಿಂದ ನೋಡ್ಬೇಕಾದ್ರೆ ಈ ಮರ ಚೆನ್ನಾಗಿ ಅನಿಸ್ತು, ಅದಕ್ಕೆ ಈ ಕಡೆ ಬಂದೆ. ಚೆನ್ನಾಗಿದೆ ಅಲ್ಲ.
ಮೋಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಹರಿಯರ್ ಫೋರ್ಟ್ ಅದು. ಈ ಬೆಟ್ಟನೂ ಚೆನ್ನಾಗಿದೆ ನೋಡಿ. ಆ ಬೆಟ್ಟ ತುದಿಯಲ್ಲಿ ಒಂದು ಬಂಡೆ. ಇಲ್ಲಿಂದ ಲೆಫ್ಟ್ ತೊಗೊಳ್ಬೇಕು. ಇಲ್ಲಿ ಮತ್ತೊಂದೇನು ತೊಂದರೆ ಅಂತ ಹೇಳಿದ್ರೆ ಇಲ್ಲಿ ಹಿಂದಿನೂ ಹೆಚ್ಚಾಗಿ ಮಾತಾಡೋಲ್ಲ, ಮರಾಠಿನೇ. ಹುಡುಗರಾದರೆ ಹಿಂದಿ ಮ್ಯಾನೇಜ್ ಮಾಡ್ತಾರೆ, ಏಜ್ ಆದವರಾದರೆ ಬರೀ ಮರಾಠಿ ಅಷ್ಟೇ. ಇಲ್ಲಿಂದ 1 ಕಿಲೋಮೀಟರ್ ಇದ್ದು ದಾರಿ. ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಟ್ರೆಕ್ಕಿಂಗ್ ಡಿಸ್ಟೆನ್ಸ್ 2 ಸೈಡ್ ಸೇರಿ 3 ಗಂಟೆ ಅಂತೆ. ಚೆಕ್ ಪೋಸ್ಟಿಗೆ ಬಂದ್ವಿ. ಸ್ಟಾಪ್ ಮಾಡ್ತಾರೆ ಅಂದ್ಕೊಂಡೆ, ಸ್ಟಾಪ್ ಮಾಡಿಲ್ಲ. ಮೇಲ್ಗಡೆ ಶಾಪ್ಸು ಇದೆ ಅಂತೆ. ನೀರನ್ನ ಕ್ಯಾರಿ ಮಾಡಿ, ತಿನ್ನೋದಕ್ಕೆ ಏನಾದರೂ ಕ್ಯಾರಿ ಮಾಡಿ. ತುಂಬ ಗಾಡಿಗಳು ನಿಂತಿದೆ. ತುಂಬ ಜನ ಟ್ರೆಕ್ ಮಾಡಿದ್ದಾರೆ ಅನ್ಸುತ್ತೆ. ಕಂಪ್ಲೀಟ್ ಸ್ಟೀಪ್ ಇದೆ ಇದು. ಪಕ್ಕಾ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ. ಓಕೆ, ಇದು ಲಾಸ್ಟ್ ಪಾಯಿಂಟು. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ತುಂಬ ಚೆನ್ನಾಗಿದೆ ಇಲ್ಲಿಂದ.